ಪ್ರೈಸ್ ದಿ ಲಾರ್ಡ್. ಕುತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಹಳ ಸಂತೋಷ. ಯಾಕಂದರೆ ನಾನು ಬರುವಾಗ ಒಂದು 15 ಜನನೋ 12 ಜನನೋ ಇದ್ರಿ. ಸೊ ಮಳೆ ಬೇರೆ ಗ್ಯಾರಂಟಿ ಇರಲಿಲ್ಲ ನನಗೆ. ಆದರೆ ದೇವರ ನಂಬಿಗಸ್ತರು, ಅವರ ಮಕ್ಕಳನ್ನು ಅವರು ಕರ್ಕೊಂಡೇ ಬಂದೇ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಕರ್ಕೊಂಬಂದಿದ್ದಾರೆ ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಗೋಣಿ ತಟ್ಟು ಏನಾಗಬೇಕಂತೆ? ನಿಮ್ಮ ಗೋಳಾಟ ಏನಾಗಬೇಕಂತೆ? ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ 2 ವಾಕ್ಯಗಳನ್ನು ಕೇಳಿಸ್ಕೊಂಡ್ರಿ ನೀವು. ಆ ಕೇಳಿಸಿಕೊಂಡಂಥ ವಾಕ್ಯಗಳಿಗೆ ನಾನು ನೀವು ಮಾಂಸ ಧರಿಸಬೇಕಾದ್ರೆ ಮಾತನಾಡಿದ ಆತನ ಜೊತೆ ನಮ್ಮ ಮದುವೆ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಯಾರನ್ನ ಮದುವೆ ಮಾಡ್ಕೊಳ್ತೀರಾ? ಯಾರನ್ನ? ಏನೆಲ್ಲ ನೀವು ವಾಕ್ಯಗಳನ್ನು ಕೇಳಿಸ್ಕೊಂಡ್ರೋ ಏನೆಲ್ಲ ನೀವು ವಾಕ್ಯಗಳನ್ನು ಕೇಳಿಸ್ಕೊಂಡ್ರೋ ಆ ವಾಕ್ಯ ಯೇಸುವೆ ಆಗಿದ್ದಾರೆ. ಆ ಯೇಸುವನ್ನ ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಪ್ರೀತಿಸುವಾಗ ನೀವೇನು ವಾಕ್ಯ ಕೇಳಿಸ್ಕೊಂಡ್ರೋ ಆ ವಾಕ್ಯಕ್ಕೆ ನಮಗೆ ಬದುಕಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಜಯಮ್ಮ ಹೇಳುವಾಗ, ಮಲ್ಲಿ ಹೇಳುವಾಗ ಸಿಟ್ಟು ಬರ್ತಾ ಇತ್ತು ನನಗೆ. ಏನು ಎಲ್ಲ ಬೈತಾನೆ ಕೂತಿದಾರಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಅದು ಯಾಕೆ ನನಗೆ ಆ ಥರ ಬರ್ತಿತ್ತು ಅಂದರೆ, ನಾನು ಕೂಡ ನಿಮ್ಮ ಜೊತೆ ಇದ್ದೀನಲ್ವಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಕೂಡ ಬದುಕ್ತಾ ಇಲ್ವಲ್ಲ, ಹಂಗಾಗತ್ತೆ ತಾನೇ. ನಾನು ಬದುಕ್ತಾ ಇದ್ದಾಗ ಏನಾಗುತ್ತೆ ಹೇಳಿ? ಖುಷಿ ಆಗತ್ತೆ. ನಾನು ಬದುಕದೇ ಇದ್ದಾಗ ಬೇಸರ ಆಗುತ್ತೆ, ಕಷ್ಟ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಅದರಿಂದ ಅವ್ರನ್ನ ಮದುವೆ ಆಗ್ಬಿಟ್ರೆ, ಅವ್ರ ಜೊತೆ ಒಂದಾಗ್ಬಿಟ್ರೆ ಖಂಡಿತ ಇದೆಲ್ಲದಕ್ಕೂ ಉತ್ತರ ಅದೊಂದೇನೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಈ ಕೆಲವೊಂದು ಅರ್ಧ ಗಂಟೆ ಇದೆಯಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಇರಲಿ, ಎಷ್ಟು ನೋಡೋಕ್ಕಾಗುತ್ತೋ ಅಷ್ಟು ನೋಡೋಣ. ಇದನ್ನು ನಾನು ಏನೋ ಯಾವುದು ಧ್ಯಾನ ಮಾಡಿದ್ದು ನಾವು ಲೇಡೀಸ್ಗೆ, ಎಸ್ತರ್ ಮತ್ತು ರೂತಳು. ಆ ಧ್ಯಾನಕ್ಕೆ ಸ್ವಲ್ಪ ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ, ಆದರೆ ಅಲ್ಲಿ ಪೂರ್ತಿ ನನಗೆ ಹೇಳಲಿಕ್ಕೆ ಆಗಲಿಲ್ಲ. ಸೊ ಒಂದು ವಾಕ್ಯವನ್ನು ಓದೋಣ. ಮತ್ತಾಯನ ಶುಭ ಸಂದೇಶ 22ನೇ ಅಧ್ಯಾಯ 11ರಿಂದ ಓದೋಣ. ಆಮೇಲೆ ಸ್ವಲ್ಪ ನಾವು ಧ್ಯಾನ ಮಾಡಿ ನೋಡೋಣ. ಮತ್ತಾಯ 22ನೇ ಅಧ್ಯಾಯ 11ರಿಂದ. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ. ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಆಗ ರಾಜನು ಪರಿಚಾರಕರಿಗೆ, ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ ಎಂದು ಹೇಳಿದ. ಪ್ರೈಸ್ ದಿ ಲಾರ್ಡ್. ನೀವು ಮೇಲಿಂದ ಅಧ್ಯಾಯವನ್ನು ಓದುವಾಗ ಯಾರೇನೆಲ್ಲ ಕರೆದ್ರು ಅವ್ರು ಯಾರೂ ಬಂದಿಲ್ಲ. ಕೊನೆಗೆ ನೀವು ಬೀದಿಗೆ ಹೋಗಿ ಯಾರೆಲ್ಲ ಸಿಗ್ತಾರೋ ಅವ್ರನ್ನ ಕರ್ಕೊಂಡು ಬನ್ನಿ ಅಂತೇಳಿ ರಾಜ ಕರೆಸಿದ್ದಾನೆ. ಆದರೆ ಬಂದವರಲ್ಲಿ ಒಬ್ಬ ಏನು ಬಟ್ಟೆ ಹಾಕೊಂಡು ಬಂದಿಲ್ಲ? ಆ ಮದುವೆಗೆ ಬೇಕಾದ ವಸ್ತ್ರವನ್ನ ತೊಟ್ಟು ಬಂದಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸೊ ದೇವರು ನಮಗೂ ಕೂಡ ಒಂದು ವಸ್ತ್ರವನ್ನ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆ ನೀತಿಯ ವಸ್ತ್ರ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ರೋಮನ್ಸ್ ಸ್ಟಡಿ ಮಾಡ್ತಾ, ಎಫೆಸಿಯನ್ಸ್ ನೀವು ಸ್ಟಡಿ ಮಾಡ್ತಾ ಇದ್ದೀರಿ, ಕೇಳಿಸ್ಕೊತಾ ಇದ್ದೀರಿ. ಸೊ ನೀತಿ ಎಂಬ ನಿಲುವಂಗಿ. ಆ ನೀತಿ ಬೇರೆ ಯಾರು ಅಲ್ಲ, ಯೇಸುವೆ ಅಲ್ವಾ. ಯೇಸುವನ್ನ ಧರಿಸಿಕೊಳ್ಳದೆ ಪರಲೋಕ ರಾಜ್ಯಕ್ಕೆ ಯಾರು ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈ ಭೂಮಿಯಲ್ಲಿ ಹೆಚ್ಚು ಅಂದರೆ 80 ವರ್ಷ
ಆದರೆ ನನ್ನ ಪ್ರಕಾರ ಎಲ್ಲ 40-45ಕ್ಕೆ ಹೋಗ್ತಾ ಇದ್ದಾರೆ. 80 ಇಟ್ಕೋಬೇಡಿ. 8 ನಿಮಿಷ ಇರೋದು ಗ್ಯಾರಂಟಿ ಇಲ್ಲ. ಪ್ರೈಸ್ ದ ಲಾರ್ಡ್. ಹೌದಾ ಅಲ್ಫಿನಾ, ಆಗ್ತಾ ಇದೆಯಾ? ಪ್ರೈಸ್ ದ ಲಾರ್ಡ್. ಅವಳು ಗೊತ್ತಾಗ್ಬಿಟ್ಟಿದೆ ಅಲ್ವಾ? ನೆಕ್ಸ್ಟ್ ನಿಮಿಟಪ್ಪ ಇವಳ. ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ ನಿಮಿಷ ಇರ್ತೀನೋ ಇಲ್ವೋ ಗ್ಯಾರಂಟಿ ಇಲ್ಲ. ನೆಕ್ಸ್ಟ್ ಇನ್ನೊಂದು ಗಂಟೆ ನಂತರ ಇರ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ನೀರಿನ ಮೇಲಿನ ಗುಳ್ಳೆ ಹಾಗೆ. ಇಲ್ಲಿ ಈ ನೀತಿ ಎಂಬ ವಸ್ತ್ರವನ್ನ ಧರಿಸ್ಕೊಂಡ್ರೆ ಮಾತ್ರನೇ ಅಲ್ಲಿಗೆ ಪ್ರವೇಶ. ಅದರಿಂದ ಇಲ್ಲಿ ನಾನು ಇದನ್ನು ಯಾಕೆ ತಗೊಂಡೆ ಅಂದ್ರೆ, ಈ ಎಸ್ತರಳ ಗ್ರಂಥದಲ್ಲಿ ನೀವು 1ನೇ ಅಧ್ಯಾಯ ಬಿಟ್ಬಿಡಿ, ನಾನು ಹಂಗೆ ಹೇಳ್ಬಿಡ್ತೀನಿ ಅದನ್ನ. 2ನೇ ಅಧ್ಯಾಯ ಸ್ವಲ್ಪ ಓದಿ ನೀವು ನನಗೆ. ಪ್ರೈಸ್ ದ ಲಾರ್ಡ್. ಈ ರಾಜ ಒಬ್ಬ ಇರ್ತಾನೆ, ಅವನ ಹೆಸರೇನು? ಏನು? ಪ್ರೈಸ್ ದ ಲಾರ್ಡ್. ಅಹಷ್ಟೇ ರೋಷನು ಅವನ ಹೆಸರು. ಓಕೆನಾ? ಈ ರಾಜನಿಗೆ ರಾಣಿ ಇರ್ತಾಳೆ. ಇದನ್ನ ಹಂಗೆ ಹೇಳ್ಬಿಡ್ತೀನಿ. 2ನೇ ಅಧ್ಯಾಯಕ್ಕೆ ನೀವು ಬರ್ಬೇಕು, ಓದ್ಬೇಕು ಅಲ್ಲಿಂದ. ಇದನ್ನ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ ರಾಜನಿಗೆ ಮದುವೆ ಆಗಿದೆ, ರಾಣಿ ಒಬ್ಳಿದ್ದಾಳೆ. ಒಂದು ದೊಡ್ಡ ಔತಣಕೂಟ ಸುಮಾರು 6 ತಿಂಗಳ ಕಾಲ, ಎಲ್ಲ ಗ್ರ್ಯಾಂಡ್ ಸಖತ್ತು ವಿಜೃಂಭಣೆಯಿಂದ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಕೊನೆಗೆ ಒಂದು ದಿವಸ ರಾಣಿಯನ್ನ ಕರೀರಿ ಅಂತೇಳಿ ಅವ್ರಿಗೇನು ಹೇಳ್ತಾರೆ, ಸೇವಕಿಯರ. ಸೊ ಅವ್ರನ್ನ ಕಳಿಸಿ ಕರ್ಕೊಬನ್ನಿ ಅಂದಾಗ, ನಾನು ಬರಲ್ಲ ಹೋಗು ಅಂತ ಹೇಳ್ತಾಳೆ ಅವಳು. ಪ್ರೈಸ್ ದ ಲಾರ್ಡ್. ರಾಜನಿಗೆ ಏನು ಬರುತ್ತೆ ಈಗ? ಕೋಪ ಬರುತ್ತೆ. ಹಾಲೆಲೂಯ, ಹಾಲೆಲೂಯ. ಇದನ್ನ ನೀವು ಹೇಗೆ ಹೋಲಿಕೆ ಮಾಡ್ಕೊಳ್ತೀರಾ ಅಂದ್ರೆ, ಏದೆನ್ ತೋಟದಲ್ಲಿ ಆದಾಮನು ಅವಳು ಇದ್ದಾಳೆ, ಆದಾಮನು ಅವಳು ಇದ್ದಾರೆ, ತಂದೆ ದೇವರಿದ್ದಾರೆ. ಪ್ರೈಸ್ ದ ಲಾರ್ಡ್. ಸೊ ಇಲ್ಲಿ ರಾಜನ ಮಾತನ್ನ ಯಾರು ಕೇಳಲಿಲ್ಲ? ರಾಜ. ಇಲ್ಲಿ ಯಾರು ಕೇಳಲಿಲ್ಲ? ಎಸ್ತರಳ. ಸರಿಯಾಗಿ ಕೇಳಿಸ್ಕೊಳ್ರಿ. ಸ್ವಲ್ಪ ಇಲ್ಲೇ ಇರ್ರಿ. ವಷ್ಟಿ ರಾಣಿ. ಓಕೆನಾ? ಈ ರಾಜನ ಪತ್ನಿ, ಅಹಷ್ಟೇ ರೋಷನ ಪತ್ನಿ, ಈ ರಾಜನ ಮಾತು ಕೇಳಲಿಲ್ಲ. ಪ್ರೈಸ್ ದ ಲಾರ್ಡ್. ಕೋಪ ಬಂತು ಅವನಿಗೆ ಅಲ್ವಾ? ಸೊ ಇವಳು ನನ್ನ ಮರ್ಯಾದೆ ತೆಗಿತಾ ಇದ್ದಾಳೆ, ನನ್ನ ಮಾತನ್ನ ಮೀರ್ತಾ ಇದ್ದಾಳೆ, ಇವಳು ನನ್ನ ಪತ್ನಿ ಆಗಿರ್ಲಿಕ್ಕೆ ಯೋಗ್ಯಳಲ್ಲ ಅಂತೇಳಿ ಕೊನೆಗೆ ಅವಳನ್ನ ಓಡಿಸ್ಬಿಡ್ತಾನೆ. ಹೌದಾ? ಅದೇ ಪ್ರಕಾರ ಏದೇನ್ ತೋಟದಲ್ಲಿ ಮಲ್ಲಿ ಹೇಳ್ತಾ ಇದ್ಲು, ದೇವರು ತಮ್ಮ ಕರಗಳಿಂದ ಮಾಡಿದ್ರಂತೆ ಸುಜಾನಳನ್ನ. ಪ್ರೈಸ್ ದ ಲಾರ್ಡ್. ಯಾರನ್ನ? ಸುಜಾನಳನ್ನ. ಯಾರನ್ನ? ನಮ್ಮ ಒಬ್ಬೊಬ್ಬರನ್ನ ಯೇಸು ಯಾರ ಕೈಯಿಂದ ಮಾಡಿದಾರಂತೆ? ಸೊ ಎಷ್ಟು ಈ ನಮ್ಗೆ ಕೇಳುವಾಗ ಏನು ಅನಿಸ್ತದೆಯಲ್ಲೋ ನನಗೆ ಗೊತ್ತಿಲ್ಲ, ನನ್ನ ಒಳಗಡೆ ಕುಣಿತಾ ಇದೆ ಒಳಗಡೆ. ಸೊ ಅದು ಆಗ್ಬೇಕು ನಿಜವಾಗ್ಲು. ಯಾವಾಗ ಆಗುತ್ತೆ ಅಂದ್ರೆ, ಆ ಅರಿವು ಅನುಭವ ನಮಗಾದಾಗ. ಇಲ್ಲಾಂದ್ರೆ ಇಲ್ಲಾಂದ್ರೆ ಏನೋ ಕೇಳಿಸ್ಕೊಂಡು ಲಾಸ್ಟಲ್ಲಿ ಬೇರೆ ಏನು ಮಾತಾಡಲ್ಲ ಬಿಡಿ, ನಾನು ಬೇಡ. ಪ್ರೈಸ್ ದ ಲಾರ್ಡ್. ಲಾಸ್ಟಲ್ಲಿ ಎದ್ದು ಹೋಗಿ ಮಲ್ಕೊಳ್ತೀವ. ಆ ರೀತಿ ಅಲ್ಲ. ನನಗೆ ಇನ್ನೂ ನೆನಪಿದೆ ಕೆಲವು ವರ್ಷಗಳ ಹಿಂದೆ ಈ ಜಯಮ್ಮ ಆಗಿರ್ಬೋದು, ಈ ಮಲ್ಲಿ ಆಗಿರ್ಬೋದು, ಸುನೀತಾ ಆಗಿರ್ಬೋದು, ಕೆಲವರು ಮಲ್ಲಿ ಹೇಳಿದ್ದು, ಜಯಮ್ಮ ಹೇಳಿದ್ದು ನೆನಪಿದೆ ನಂಗೆ. ಏನು ಗೊತ್ತಾ, ಇಲ್ಲಿ ಆರಾಧನೆ ಮುಗಿಸ್ಕೊಂಡು ನಾನು ಮನೆಗೆ ಹೋದಾಗ ಒಳಗಡೆ ಯಾರೋ ಆಡ್ತಾ ಇದ್ದಾರೆ ಪಾಪ. ಒಳಗಡೆ ಅದು ಕಂಟಿನ್ಯೂ ಆಗ್ತಾ ಇದೆ. ನಾನು ಮಲ್ಕೊಂಡಿದ್ದೀನಿ, ಆದ್ರೆ ಒಳಗಡೆ ಹಾಡು ಕಂಟಿನ್ಯೂ ಆಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಯಾಕೆಂದ್ರೆ ಅವತ್ತು ಹೊಸದಾಗಿತ್ತು ಮದುವೆ, ಈಗ ಏನಾಗಿದೆ? ಹಳೆದಾಗಿದೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ಹಂಗಾಗಬಾರ್ದು. ದೇವ್ರು ಏನ್ ಬಯಸ್ತಾರಂದ್ರೆ, ದಿನೇ ಹೊಸದನ್ನ ಬಯಸ್ತಾರಂತೆ. ನಿನ್ನೆ ಏನ್ ನಾನು ಪ್ರೀತಿ ಮಾಡಿದೆ ದೇವರನ್ನ, ಯೇಸುವನ್ನ, ಇವತ್ತು ಹೆಂಗೆ ಬಯಸ್ತಾರ ಅವರು? ನಿನ್ನೆಗಿಂತ ಇನ್ನೂ ಹೆಚ್ಚಾಗಿ. ನಮ್ದೆಲ್ಲ ಹೆಂಗೆ? ಬರ್ತಾ ರಾಜನ ಕುದುರೆ ಆಗಿದ್ಯಾ? ಎಲ್ಲ ಬಗ್ಸ್ಬಿಟ್ರಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಕತ್ತೆ ಆಗ್ಬಾರ್ದಂತೆ, ಕುದುರೆ ಆಗ್ಬೇಕಂತೆ ನಾವು. ಪ್ರೈಸ್ ದ ಲಾರ್ಡ್. ಸೊ ಇಲ್ಲಿ ಈ ರಾಜನ ಮಾತನ್ನ ಅವಳು ಕೇಳಲಿಲ್ಲ, ಅವಿಧೇಯಳಾದ್ಲು.
ಅದೇ ಪ್ರಕಾರ ದೇವರು ಮುದ್ದಾಗಿ ನಮ್ಮನ್ನ ಎಲ್ಲವನ್ನ ಗಿಡ ಆಗಲಿ ಮರ ಆಗಲಿ ಅಂತ ವಾಕ್ಯದಲ್ಲಿ ಉಂಟು ಮಾಡಿದರು. ಆದರೆ ಬಹಳ ತಾಳ್ಮೆಯಿಂದ, ಬಹಳ ಪ್ರೀತಿಯಿಂದ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಮ್ಮ ಮನೆಗಳಲ್ಲಿ ಏನಾದರೂ ಹಬ್ಬ ಆದರೆ ಯಾರಾದರೂ ಸ್ಪೆಷಲ್ ಆಗಿ, ನಾನು ಒಬ್ಬಟ್ಟು ಸ್ಪೆಷಲಿಸ್ಟ್ ಅಂತೇಳಿ ಅವ್ರಿಗಿದ್ರೆ ಅವ್ರು ಮಾಡಿ ಕೊಡ್ತಾರಲ್ವಾ, ನನ್ನ ಕೈಯಿಂದ ತಿಂದು ನೋಡು ಅಂತ. ಆ ರೀತಿ ನಮ್ಮೊಬ್ಬೊಬ್ಬರನ್ನ ದೇವರು ಅವರ ಕೈಯಿಂದ ಮಾಡಿದರಂತೆ. ಹಾಲೆಲೂಯ, ಹಾಲೆಲೂಯ. ಕೈಯಿಂದ ಮಾಡಿ ಉಸಿರನ್ನ ಎಲ್ಲಿ ಊದಿದ್ರಂತೆ? ಎಲ್ಲಿ? ಬಾಯಿಗ? ಪ್ರೈಸ್ ದ ಲಾರ್ಡ್. ಮೂಗಿನಲ್ಲಿ ಜೀವ ಶ್ವಾಸವನ್ನ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಮೂಗಿಗೆ ನನ್ನ ಬಾಯಿ ತಂದ್ರೆ ಏನಾಗತ್ತೆ ನಿಮಗೆ? ಅದ್ರ ಮೂಗತ್ರ ನನ್ನ ಬಾಯಿ ತಂದಾದ್ರೂ ತರ್ತೀನಾ? ಯಾಕೆ ಹೇಳಿ? ಗೊಣ್ಣೆ ಇರತ್ತೆ, ಗಲೀಜು, ಹೌದಾ? ಹೌದಾ? ದೇವರು ಮನುಷ್ಯನನ್ನ, ನನ್ನನ್ನ ಮಾಡಿ ಈ ಎರಡು ರಂಧ್ರಗಳ ಮುಖಾಂತರ ಅವರ ಜೀವವನ್ನ ಊದಿದ್ರಂತೆ. ಪ್ರೈಸ್ ದ ಲಾರ್ಡ್. ಊದಿದ ತಕ್ಷಣ ಮನುಷ್ಯ ಆದಾಮ ಏನಾದ? ಯಾರ ಹಾಗೆ? ಯಾರ ಹಾಗೆ? ಯಾರಂತೆ? ಯೇಸುವೆ ಹಾಗೆ. ಪ್ರೈಸ್ ದ ಲಾರ್ಡ್. ಯಾಕಂದ್ರೆ ಅವನಲ್ಲಿ, ಅವನ ದೇವರೇ ಅವನು. ಯಾಕೆ ಹೇಳಿ? ಪಾಪ ಇಲ್ಲ. ಪ್ರೈಸ್ ದ ಲಾರ್ಡ್. ನಾನು ದೇವ್ರೆ, ನನ್ನನ್ನು ಉಂಟು ಮಾಡಿದಾಗ ನಾನು ದೇವ್ರೆ. ಯಾಕಂದ್ರೆ ನನ್ನಲ್ಲಿ ಏನಿಲ್ಲ. ಹಾಗಾದ್ರೆ ದೇವರು ನಾನು ಏನಾಗಿದ್ವಿ? ಈಕ್ವಲ್, ಒಂದೇ. ಪ್ರೈಸ್ ದ ಲಾರ್ಡ್. ದೇವರು ಹೆಂಗೆ ಉಂಟು ಮಾಡಿದ್ದಾರೆ ನೋಡಿ ನನ್ನನ್ನ, ನಿಮ್ಮನ್ನ. ಪ್ರೈಸ್ ದ ಲಾರ್ಡ್. ಈ ರೀತಿ ಉಂಟು ಮಾಡಿ ಒಂದು ಸುಂದರವಾದ ಏದೇನ್ ತೋಟವನ್ನ ಅವ್ರಿಗಾಗಿ ಅವರೇ ನಿರ್ಮಿಸಿ, ಅಪ್ಪ ಅದಮ್ಮ ಅವ್ವ ನೀವಿಬ್ರು ಮಕ್ಕಳೇ ಇಲ್ಲಿ ಇರಿ ಅಂತೇಳಿ ಅವ್ರು ಇನ್ಸ್ಟ್ರಕ್ಷನ್ ಏನು ಕೊಟ್ಟರು ನಿಮಗೆ ಗೊತ್ತಿದೆ. ಆದರೆ ಸ್ವಲ್ಪ ವರ್ಷಗಳು, ಎಷ್ಟು ವರ್ಷ ಇದ್ರೂ ಗೊತ್ತಿಲ್ಲ, ಅದೆಲ್ಲ ನನಗೆ ಹಿಸ್ಟ್ರಿ ಗೊತ್ತಿಲ್ಲ, ಎಷ್ಟು ವರ್ಷಗಳು ಕಳೀತೋ ಗೊತ್ತಿಲ್ಲ. ಆದರೆ ದೇವರು ಹೇಳಿದ್ರು, ಈ ಮರದ ಹಣ್ಣನ್ನ ತಿನ್ನಬೇಡ, ತಿಂದ್ರೆ ನೀನೇನಾಗ್ತೀಯ? ಸತ್ತು ಹೋಗ್ತೀಯ. ಸೊ ಇವರು ಜೀವಿಸ್ತಾ ಇದ್ರು ತುಂಬಾ ಚೆನ್ನಾಗಿ, ಆರಾಮಾಗಿ, ಯಾವುದಕ್ಕೂ ಬೆಲೆ ಇಲ್ಲ, ಎಲ್ಲ ಫ್ರೀ. ಪ್ರೈಸ್ ದ ಲಾರ್ಡ್. ಏನು? ಎಲ್ಲ ಫ್ರೀ. ಅವ್ರು ಏನು ಬೇಕಾದರೂ ತಿನ್ಬೋದಾಗಿತ್ತು, ಎಲ್ಲಿ ಬೇಕಾದರೂ ಓಡಾಡಬಹುದಾಗಿತ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಎಲ್ಲ ಫ್ರೀ ಫ್ರೀ ಫ್ರೀ. ಆದರೆ ಯಾವಾಗ ಈ ಸೈತಾನನ ವಂಚನೆಗೆ ಒಳಗಾಗಿ ಯಾರ ಮಾತಿಗೆ ಅವರು ಅವಿಧೇಯರಾದರು? ಯಾರ ಮಾತಿಗೆ? ದೇವರ ಮಾತಿಗೆ. ಇಲ್ಲಿ ಈ ರಾಜ ನೋಡ್ದ, ಓಡಿಸ್ಬಿಟ್ಟ. ಆದರೆ ನನ್ನ ರಾಜ, ನನ್ನ ಅಪ್ಪ ಆ ಏದೇನ್ ತೋಟದಲ್ಲಿ ಸುಮಾರು ಇಟ್ಕೊಂಡಿದ್ರು, ಅಲ್ಲೇ ಓಡಿಸಿರ್ಲಿಲ್ಲ. ಯಾಕೆ ಓಡಿಸಿರ್ಲಿಲ್ಲ ಅಂದ್ರೆ, ಬರ್ತಾನೇನೋ, ಸಾರಿ ಕೇಳ್ತಾನೇನೋ ಅಂತ ಇಟ್ಕೊಂಡಿದ್ರು. ಪ್ರೈಸ್ ದ ಲಾರ್ಡ್. ನಾವು ಸಾರಿ ಕೇಳ್ತೀವ? ಪಶ್ಚಾತ್ತಾಪ ಆಗುತ್ತಾ ನಮಗೆ? ಮಾನಸಾಂತರ ಇದೆಯಾ? ಪ್ರೈಸ್ ದ ಲಾರ್ಡ್. ಹಲೋ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕ್ರಿಸ್ತನ ಪ್ರೀತಿ, ಆತ ನನ್ನನ್ನು ಆತನ ಕೈಗಳಿಂದ ಉಂಟು ಮಾಡಿ, ಆತನ ಮಾತಿಗೆ ಅವಿಧೇಯಳಾಗಿ ಆತನಿಗೆ ನೋವು ಉಂಟು ಮಾಡಿದ್ದೀನಿ ಅನ್ನುವ ಅರಿವಲ್ಲ, ಅನುಭವ ನಿನ್ನೊಳಗಡೆ ಇದ್ರೆ ನಿನ್ನ ಜೀವನ ಮಾನಸಾಂತರದ ಜೀವನವಾಗಿರ್ತದೆ ಪ್ರತಿದಿನ. ಪ್ರೈಸ್ ದ ಲಾರ್ಡ್. ಯಾವಾಗ? ಯಾಕಂದ್ರೆ ಪ್ರತಿದಿನ ಆಲೋಚನೆಯಲ್ಲಾದ್ರೂ ಕೂಡ ನಾನು ಏನಾದರೂ ಮಾಡಿರ್ತೀನಿ. ಹಲ್ಲೆಲೂಯ, ಹೌದಾ? ಸೊ ಈ ರೀತಿ ಈ ರಾಜ ಹೆಂಡ್ತಿನ ಓಡಿಸ್ಬಿಟ್ಟ. ಅದೇ ರೀತಿ ದೇವ್ರು ಏನ್ ಮಾಡಿದ್ರು, ಇವರು ಸರಿ ಆಗ್ತಾ ಇಲ್ಲ, ಒಂದು ಪಶ್ಚಾತ್ತಾಪ ಇಲ್ಲ, ಒಂದು ಸಾರಿ ಕೇಳ್ತಾ ಇಲ್ಲ ಅಂತೇಳಿ ಓಡಿಸ್ಬಿಟ್ರು ಇವ್ರನ್ನು ಕೂಡ ಏದೇನ್ ತೋಟದಿಂದ. ಈ ರಾಜನು ಕೂಡ ಅದೇ ಮಾಡಿದ್ದು. ಇವಳು ನನ್ನ ಮಾತಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಅದರಲ್ಲಿ ಬೇರೆ ಚೇಲಗಳು ಕೆಲವರು ಇರ್ತಾರಲ್ವಾ ಜೊತೆಯಲ್ಲಿ, ಅವ್ರು ಬಂದು ಹೇಳ್ತಾರೆ, ನಿಮ್ಮ ಹೆಂಡ್ತಿ ನಿಮ್ಮ ಮಾತೆ ಕೇಳಲ್ಲ, ಇದು ಏನಾದರೂ ನನ್ನ ಹೆಂಡ್ತಿ ಗೊತ್ತಾದ್ರೆ ನನಗೂ ಹಂಗೆ ಮರ್ಯಾದೆ ಕೊಡಲ್ಲ ಅವಳು ಅಂತ ಮಾತಾಡ್ಕೊಳ್ತಾರೆ. ಪ್ರೈಸ್ ದ ಲಾರ್ಡ್. ಸೊ ಅದಕ್ಕೆ ನಾನು ಹೇಳಿದ್ದು ಮೊದಲನೇ ಅಧ್ಯಾಯ ಬೇಡ, ಈಗ ಓಡಿಸ್ಬಿಟ್ಟ. ಪ್ರೈಸ್ ದ ಲಾರ್ಡ್. ಓಕೆನಾ? ಅದೇ ಪ್ರಕಾರ ಏದೇನ್ ತೋಟದಲ್ಲಿ ತಂದೆಯಾದ ದೇವರು ತನ್ನ ಮಗನಾದ ಆದಾಮನನ್ನ, ಅವಳನ್ನ ಓಡಿಸ್ಬಿಟ್ರು. ಹಾಲೆಲೂಯ. ಈಗ ಅವರಿಗೆ ಸಮಾಧಾನ ಇದೆಯಾ? ದೇವರಿಗೆ, ಅಪ್ಪನಿಗೆ ಇದೆಯಾ? ಇಲ್ಲಿ ರಾಜನಿಗೂ ಕೂಡ ಸಮಾಧಾನ ಇಲ್ಲ. ನನಗೇನಿಲ್ಲ,
ರಾಣಿ ಇಲ್ಲ. ಯಾರಿಲ್ಲ? ರಾಣಿ ಇಲ್ಲ. ಇಲ್ಲಿ ಆದಾಮನನ್ನ ಕಳ್ಕೊಂಡ, ಅವಳನ್ನ ಕಳ್ಕೊಂಡ ದೇವರಿಗೆ, ಅಪ್ಪನಿಗೆ ಏನ್ ಬೇಸರ? ಅಯ್ಯೋ ನನ್ನ ಮಗ ಇಲ್ವೇ, ನನ್ನ ಮಗಳಿಲ್ವೇ. ಅದೇ ರೀತಿ ನನ್ನ ಬಗ್ಗೆ ಕೂಡ ಅದೇ ನೋವಿದೆಯಾ ಅವರಿಗೆ? ಅಲ್ಲೂ ಇದೆಯಾ? ಇದೆಯಾ? ಪ್ರಿಯ ಸೋದರ ಸೋದರಿ, ಈ ಸತ್ಯದ ಅರಿವು ನಮಗೆ ಆಗಬೇಕು. ನಾವು ಆರಾಮಾಗಿ ನಮ್ಮ ಪಾಡಿಗೆ ನಾವು ಅವ್ರ ಜೊತೆ ಇಲ್ಲದೆ ಇದ್ದು ಬಿಡ್ತೀವಿ. ಆದ್ರೆ ಅವ್ರ ಜೊತೆ ಇಲ್ಲದೆ ನಾವು ಆರಾಮಾಗಿರ್ತೀವಿ. ಆದ್ರೆ ಅವ್ರ ಪ್ರತಿಕ್ಷಣ ಇವನಿಗಾಗಿ ಅಲ್ವಾ, ಇವಳಿಗಾಗಿ ಅಲ್ವಾ, ಮಲ್ಲಿ ಹೇಳ್ತಾ ಇದ್ಲಲ್ವಾ, ಅವರ ಮುಖ ಕೂಡ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ವಂತೆ, ಅಸಹ್ಯವಾಗ್ತಿತ್ತಂತೆ. ಅವರ ಜಾಯಿಂಟ್ಗಳೆಲ್ಲ ಬೇರ್ಪಟ್ಟಿತ್ತಂತೆ. ಆ ಮಟ್ಟಿಗೆ ಕ್ರೂರವಾದ ಯಾತನೆಯನ್ನ ಅನುಭವಿಸಿದ್ದು ನನ್ನ ಮೇಲಿನ, ನಿನ್ನ ಮೇಲಿನ ಪ್ರೀತಿಗಾಗಿ. ಸೊ ಅಷ್ಟು ಮಾತ್ರ ಪ್ರೀತಿಸಿದ ದೇವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ಹೋಗ್ಬಿಟ್ನಲ್ಲ ಆದಾಮ, ಕಳಿಸ್ಬಿಟ್ನಲ್ಲ ನಾನು, ಏನ್ ಮಾಡ್ಲಿ? ಈಗ ಇಲ್ಲಿಂದ ಕೆಳಗಡೆ ಬಿದ್ದು ನರಕಕ್ಕೆ ಪಾಲಾದ ಅವನ್ ಜೊತೆ ಇದಾರಲ್ಲ ಇವರು. ಹಲ್ಲೆಲೂಯಾ. ಯಾರ ಜೊತೆ ಇದ್ದಾರೆ? ನನಗೆ ವಿರುದ್ಧವಾಗಿ ನನ್ನ ಜಾಗವನ್ನೇ ಬಯಸಿದ ಸೈತಾನನ ಜೊತೆ, ಲೂಸಿಫರ್ ಜೊತೆ ಇವನಿದ್ದಾನಲ್ಲ, ಅವನ ಜೊತೆ ಇದ್ದಾಳಲ್ಲ. ಈಗ ಅವನಿಗಿರೋ ಜಾಗನೇ ಇವ್ರಿಗೂ ಸಿಕ್ಬಿಡ್ತಲ್ವಾ. ಏನ್ ಮಾಡೋದು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ರಾಜ ಹೇಳದ್ನಂತೆ, ಅಷ್ಟೇ ರೋಷನು, ಏನಂತ? ಇವಳು ನನ್ನ ಮಾತು ಕೇಳಲಿಲ್ಲ, ಹೋಗ್ಬಿಟ್ಲು. ಈಗ ಏನ್ ಮಾಡ್ರಿ? ಹೋಗ್ರಿ ಎಲ್ಲರೂ, ಓಕೆನಾ? ಹೋಗ್ಬಿಟ್ಟು ಏನ್ ಮಾಡ್ರಿ? ನನಗೆ ತಕ್ಕ ರಾಣಿಯನ್ನ ಹುಡ್ಕೊಂಡು ಬನ್ರಿ. ಎಲ್ಲೆಲ್ಲಿದಾರೋ ಎಲ್ಲರನ್ನು ಕರ್ಕೊಂಬನ್ನಿ, ಇಲ್ಲಿ ರೆಡಿ ಮಾಡೋಣ ಅವ್ರನ್ನ. ಪ್ರೈಸ್ ದ ಲಾರ್ಡ್. ಎಲ್ಲಿ? ರಾಜನ ಅರಮನೆಯಲ್ಲಿ ರೆಡಿ ಮಾಡೋಣ. ಹೋಗ್ರಿ ಎಲ್ಲರನ್ನು, ಎಲ್ಲ ಕಡೆ ಯಾರೆಲ್ಲ ಸುಂದರವಾಗಿದ್ದಾರೋ ಕರ್ಕೊಬನ್ನಿ, ನನಗೆ ಪತ್ನಿ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪ್ರಕಾರ ತಂದೆಯಾದ ದೇವರು, ಮಗನೇ ನೀನು ಹೋಗು. ಪ್ರೈಸ್ ದ ಲಾರ್ಡ್. ಎಲ್ಲಿಗೋಗು? ಭೂಮಿಗೆ ಹೋಗು. ಹಲ್ಲೆಲೂಯಾ. ಭೂಮಿಯಲ್ಲಿ ನೀನು ಒಬ್ರು ಸರಿ ಇಲ್ಲ. ಪ್ರೈಸ್ ದ ಲಾರ್ಡ್. ಅಲ್ಲಿ ರಾಜ ಅವ್ರನ್ನ ಕರ್ಕೊಂಬಂದು ರೆಡಿ ಮಾಡ್ರಿ, ನನಗೆ ಯಾರು ಶೂಟ್ ಆಗ್ತಾರೋ, ಸೂಟ ಓಕೆ, ಯಾರು ಶೂಟ್ ಆಗ್ತಾರೋ ಅವ್ರನ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಇಲ್ಲಿ ನಮ್ಮಪ್ಪ ಪರಲೋಕದ ತಂದೆ ಏನಂತ ಹೇಳಿದ್ರು ಅಂದ್ರೆ, ನೀನು ಹೋಗಪ್ಪ, ಒಬ್ರೂ ಸರಿ ಇಲ್ಲ. ಪ್ರೈಸ್ ದ ಲಾರ್ಡ್. ಒಬ್ರು ಆ ಸರಿ ಇಲ್ಲ ಅನ್ನೋರು ಯಾರು? ನಾನೇ. ಪ್ರೈಸ್ ದ ಲಾರ್ಡ್. ಒಬ್ರು ಸರಿ ಇಲ್ಲ. ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ತಂದೆಯ ಆತ್ಮವನ್ನ, ಯೇಸುವನ್ನ ಕಳೆದುಕೊಂಡವರೇ. ಯಾರಲ್ಲೂ ಯೇಸು ಇಲ್ಲ, ಯಾರಲ್ಲೂ ಜೀವ ಇಲ್ಲ, ಯಾರಲ್ಲೂ ಬೆಳಕಿಲ್ಲ. ಪ್ರೈಸ್ ದ ಲಾರ್ಡ್. ಆದ್ರೆ ಅಪ್ಪ ಏನ್ ಹೇಳ್ತಾರೆ ಗೊತ್ತಾ? ಒಬ್ಬರಲ್ಲೂ ಜೀವ ಇಲ್ಲ ಮಗನೇ, ಆದ್ದರಿಂದ ನೀನು ಹೋಗ್ಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೀನು ಹೋಗಿ ಏನ್ ಮಾಡ್ಬೇಕು ಅಂದ್ರೆ, ನಿನ್ ಪ್ರಾಣ ಕೊಟ್ಟು ಅವ್ರನ್ನ ಮದುವೆ ಮಾಡ್ಕೋಬೇಕು. ಪ್ರೈಸ್ ದ ಲಾರ್ಡ್. ಏನ್ ಕೊಟ್ಟು? ಇದು ಸುಲಭನಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಪ್ರಾಣ ಕೊಟ್ಟು ಮದುವೆ ಮಾಡ್ಕೋಬೇಕು. ಪ್ರೈಸ್ ದ ಲಾರ್ಡ್. ಹುಡುಗನಿಗೆ ವರದಕ್ಷಿಣೆ ಕೊಟ್ಟು ಮಾಡ್ಕೊಳ್ತಾಳಲ್ಲ, ಹಂಗೆ ಯೇಸು ತಂದೆ ದೇವರು ನನಗಾಗಿ ನನ್ನ ಮಗನ ಪ್ರಾಣವನ್ನ, ಪ್ರೈಸ್ ದ ಲಾರ್ಡ್. ಇದು ಯೋಚನೆ ಮಾಡಕ್ಕಾಗಲ್ಲ. ಇಲ್ಲಿಂದ ಚಿಂತೆ ಮಾಡಿದ್ರೆ ಪ್ರಾಣ ಅಷ್ಟೇ. ನೀವು ಮನೆಗೋಗಿ ಕುತ್ಕೊಂಡು ನಿಮ್ಮ ಪ್ರಾಣದ ಬಗ್ಗೆ ಸ್ವಲ್ಪ ಧ್ಯಾನ ಮಾಡಿ ನೋಡಿ, ಗೊತ್ತಾಗತ್ತೆ ನಿಮಗೆ. ಒಂದ್ಸರಿ ನಾನು ಮೊನ್ನೆ ಎಲ್ಲೋ ಹೇಳಿದ್ದೆ, ನಾನು ಈ ಮೂಗನ್ನ ಮುಚ್ಕೊಂಡು ಬಾಯನ್ನು 1-2 ನಿಮಿಷ ಮುಚ್ಕೊಳ್ಳಿ. ಹಲೋ, ಏನಾಗತ್ತೆ? ಉಸಿರಾಟ ಕಂಟಿನ್ಯೂ ಹಂಗೆ 1 ನಿಮಿಷ ಎಕ್ಸ್ಟ್ರಾ ಹಿಡ್ಕೊಂಡ್ರೆ ಇನ್ನೊಂದು 2 ನಿಮಿಷ ಆಂಬುಲೆನ್ಸ್ ಬರುತ್ತೆ ಇಲ್ಲಿ ಕರ್ಮಲಕ್ಕನ ಮನೆ ಮುಂದೆ. ಏನಕ್ಕೆ ಹೇಳಿ? ಡೆಡ್ ಬಾಡಿ ಎತ್ಕೊಂಡು ಹೋಗಕ್ಕೆ. ಪ್ರೈಸ್ ದ ಲಾರ್ಡ್. ಹೌದಾ ಇಲ್ಲ? ಪ್ರಿಯ ಸೋದರ ಸೋದರಿ, ಯೋಚನೆ ಮಾಡಿ. ಆದರೆ ಅವರು ಈ ಭೂಮಿಗೆ ಮನುಷ್ಯನಾಗಿ ಬಂದದ್ದು ತನ್ನ ಪ್ರಾಣವನ್ನ ಕೊಟ್ಟು ನನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ದಯವಿಟ್ಟು ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ ಒಂದೊಂದೇ ವಿಷಯ ಬರುತ್ತೆ ಇಲ್ಲಿ. 2ನೇ ಅಧ್ಯಾಯದಲ್ಲಿ ಓದೋಣ, ಒಂದೊಂದೇ ವಾಕ್ಯವನ್ನ ಓದೋಣ ಸ್ವಲ್ಪ. ಇದಾದ ಕೆಲವು ದಿನಗಳ ನಂತರ
ಅರಸನ ಕೋಪವು ಶಾಂತವಾದಾಗ ಅರಸನ ಕೋಪವು ಶಾಂತವಾದಾಗ ಅವನು ವಷ್ಟಿ ರಾಣಿಯನ್ನು, ಹಾ ಆಕೆಯ ವರ್ತನೆಯನ್ನು, ಹಾ ಆಕೆಯ ವಿರುದ್ಧ ತಾನು ನೀಡಿದ್ದ ತೀರ್ಪನ್ನು ಹಾ. ಜ್ಞಾಪಿಸಿಕೊಂಡನು. ಆಮೇಲೆ ಅವನ ಸೇವೆ ಮಾಡುತ್ತಿದ್ದ ರಾಜ ಪರಿವಾರದವರು ಅವನಿಗೆ, ಹಾ ಅರಸರಿಗೋಸ್ಕರ ಸುಂದರ ಕನ್ಯೆಯರನ್ನ ಹುಡುಕುವುದಕ್ಕೆ ಅಪ್ಪಣೆ ಆಗಬೇಕು. ಹ್ಮ್ ಇದಕ್ಕಾಗಿ ರಾಜ್ಯದ ಎಲ್ಲ ಸಂಸ್ಥಾನಗಳಿಗೂ ಅಧಿಕಾರಿಗಳನ್ನು ಕಳುಹಿಸಬೇಕು. ಇವರು ಸುರಸುಂದರಿಯರಾದ ಕನ್ಯೆಯರನ್ನೆಲ್ಲ ಶೂಷನ್ ನಗರಕ್ಕೆ ಕರೆತಂದು ಅಂತಃಪುರದಲ್ಲಿ ಸೇರಿಸಿ, ಹ್ಮ್ ಅಂತಃಪುರದ ಪಾಲಕನೂ ರಾಜ ಕಂಚುಕಿಯೂ ಆದ ಹೇಗಯ್ಯ ವಶಕ್ಕೆ ಒಪ್ಪಿಸಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಇಲ್ಲಿ ಹುಡುಕ್ಲಿಕ್ಕೆ ಹೋಗಿದ್ದು ರಾಜನಿಗೆ ಸುರಸುಂದರಿಯರನ್ನ. ಪ್ರೈಸ್ ದಿ ಲಾರ್ಡ್. ನನ್ನ ಅಪ್ಪ ನನ್ನ ರಾಜ ಬಂದದ್ದು ಪಾಪಿಯಾದ ನನ್ನನ್ನು ಹುಡುಕೊಂಡು. ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ಬಂದ್ರು, ಕರ್ಕೊಂಬಂದ್ರು. ಸೊ ಕರ್ಕೊಂಬಂದು ಅಗೈಯನ ಒಂದು ಕೈಗೆ ವಶಕ್ಕೆ ಒಪ್ಪಿಸಿದರು. ಹಾಲೆಲೂಯ. ಈ ಅಗಯು ಅನ್ನುವ ವ್ಯಕ್ತಿ ಆ ಒಂದು ರಾಜನ ಆಳ್ವಿಕೆಯಲ್ಲಿ ಅಲ್ಲಿ ದ್ವಾರಪಾಲಕ ಅಲ್ಲ, ಅಲ್ಲಿ ಮೇಲ್ವಿಚಾರಕನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ರಾಜನ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುವ ಒಂದು ಮುಂದಾಳತ್ವವನ್ನು ವಹಿಸುವ ಒಂದು ವ್ಯಕ್ತಿಯಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸೊ ಅಲ್ಲಿ ಹೇಗಿರ್ಬೇಕು, ಏನ್ ಮಾಡ್ಬೇಕು, ಓದೋಣ ಸ್ವಲ್ಪ ಹಂಗೆ. ಇವನು ಅವರಿಗೆ ಹ್ಮ್ ಸೌಂದರ್ಯವರ್ಧಕ ಸಾಧನಗಳನ್ನು, ಹಾ ಲೇಪನ ದ್ರವ್ಯಗಳನ್ನು ಕೊಡುವಂತೆ ಹ್ಮ್. ವ್ಯವಸ್ಥೆ ಮಾಡಬೇಕು. ಹಾ ಯಾವ ಕನ್ಯೆಯೂ ಅರಸನಿಗೆ ಸುಪ್ರೀತಳಾಗಿ ಕಾಣುವಳೋ ಹ್ಮ್ ಅವಳು ವಷ್ಟಿ ರಾಣಿಯ ಬದಲಾಗಿ ಪಟ್ಟದರಸಿ ಆಗಬೇಕು ಎಂದು ಹೇಳಿದರು. ನೋಡಿ, ಇಲ್ಲಿ ಇವನು ಆ ಒಂದು ಸುಂದರಿಯರಿಗೆ ಅವರಿಗೆ ಸೌಂದರ್ಯವರ್ಧಕವನ್ನ ಬಹಳ ಸುಂದರಿಯರಾಗಿ ಕಾಣುವಂತೆ, ಯಾರಿಗೆ ಸುಂದರಿಯರಾಗಿ, ಯಾರಿಗೆ ಕಾಣುವಂತೆ ಅವರಿಗೆ ಏನ ಮೇಕಪ್ ಎಲ್ಲ ಹೇಳ್ತೀವಲ್ವಾ, ಆ ಮೇಕಪ್ಪಿಗೆ ಬೇಕಾದ ಎಲ್ಲ ಏನು ಪೌಡ್ರು ಏನೆಲ್ಲ ಇದೆಯೋ ಅದೆಲ್ಲ ಇವನು ಕೊಡಬೇಕು. ಕೊಟ್ಟು ಅವರನ್ನ ಬಹಳ ಸುಂದರಿಯರಾಗಿ ಕಾಣುವಂತೆ ಮಾಡಬೇಕು. ಯಾರಿಗೆ? ರಾಜನಿಗೆ. ಹಾಲೆಲೂಯ, ಹಾಲೆಲೂಯ. ಅದೇ ಪ್ರಕಾರ ಪರಲೋಕದ ತಂದೆ ನನ್ನನ್ನು ಸುಂದರನಾಗಿ ಸುಂದರಿಯಾಗಿ ಮಾಡಲಿಕ್ಕೆ ಎಲ್ಲಿ ಎಲ್ಲಿ ಆತ್ಮದಲ್ಲಿ. ಆತ್ಮ ಏನಾಗೋಗಿದೆ? ಸತ್ತೋಗ್ಬಿಟ್ಟಿದೆ, ಕುಷ್ಠರೋಗ ಬಂದ್ಬಿಟ್ಟಿದೆ, ಕ್ಯಾನ್ಸರ್ ರೋಗ ಬಂದ್ಬಿಟ್ಟಿದೆ. ಈಗ ಇದಕ್ಕೆ ಔಷಧಿ ಬೇಕು. ಈ ಲೋಕದಲ್ಲಿ ಯಾರಿಗೂ ಕೊಡಕ್ ಆಗ್ತಾ ಇಲ್ಲ. ಯಾವ ಔಷಧಿಯಿಂದನೂ ಗುಣಪಡಿಸ್ಲಿಕ್ಕೆ ಆಗಲ್ಲ ಅದನ್ನ. ಸೊ ಅದರಿಂದನೇ ತಂದೆಯಾದ ದೇವರು ಯೇಸುವನ್ನ ಕಳಿಸಿ ಏನ್ ಹೇಳಿದ್ರು ಅಂದ್ರೆ, ನೀನು ಅವರ ಸಾವನ್ನ ಜೀವವಾಗಿ ಮಾಡಬೇಕು, ಅವರ ಕುಷ್ಠವನ್ನ ನೀನು ವಾಸಿ ಮಾಡಬೇಕು, ಅವರ ಕತ್ಲೆಯನ್ನ ನೀನು ಹೋಗ್ಲಾಡಿಸ್ಬೇಕು. ಹಾಲೆಲೂಯ, ಹಾಲೆಲೂಯ. ಈಗ ನೋಡಿ, ಎಷ್ಟೊಂದು ನಿಜವಾಗ್ಲೂ ಬಹಳ ಕಷ್ಟ ಆಗತ್ತೆ. ಏನ್ ಗೊತ್ತಾ? ಕುಷ್ಠ ಬಂದಿರೋದು ಯಾರಿಗೆ? ತಂದುಕೊಂಡಿದ್ದು ಯಾರು? ವಾಸಿ ಮಾಡ್ಕೋಬೇಕು ಯಾರು? ಹುಡ್ಕೊಂಡು ಹೋಗ್ಬೇಕು ಯಾರು? ಹುಡ್ಕೊಂಡ್ ಬಂದಿದ್ದು ಯಾರು? ಇದು ಹೆಂಗೆ ಸಾಧ್ಯನೇ ಇಲ್ಲ ಬಿಡಿ. ಈಗ ನನಗೂ ಪವಿತ್ರಗೆ ಏನೋ ಸ್ವಲ್ಪ ಮಾತುಕತೆ ಬಂದು ಜಗಳ ಆಯ್ತು. ಪ್ರೈಸ್ ದಿ ಲಾರ್ಡ್. ಈಗ ನಾನು ಸ್ವಲ್ಪ ದೊಡ್ಡವನು, ಅವಳು ಸ್ವಲ್ಪ ಚಿಕ್ಕವಳು. ಪ್ರೈಸ್ ದಿ ಲಾರ್ಡ್. ಈಗ ನನ್ನ ಆಲೋಚನೆ ಏನಿರ್ತದೆ ಹೇಳು? ಬರಲಿ ಅವಳು ಗುಂಡಿ. ಪ್ರೈಸ್ ದಿ ಲಾರ್ಡ್. ಬರಲಿ ಅವಳು, ಇಷ್ಟು ಅವಳು ಇನ್ನು 20 ಆಗಿಲ್ಲ, ಅವಳಿಗೆ ಅಷ್ಟು ಆಟನಾ? ಮಾತಾಡ್ತೀವೋ ಇಲ್ಲೋ? ಮಾತಾಡ್ತೀವೋ ಇಲ್ಲೋ? ಇದೆಯೋ ಇಲ್ಲೋ ನಮ್ಮಲ್ಲಿ? ಪರಲೋಕದ ತಂದೆ ಪ್ರೀತಿನ ಕಲ್ಮಶ ಇದೆಯಾ? ಸ್ವಾರ್ಥ ಇದೆಯಾ? ನಮ್ಮನ್ನ ಪ್ರೀತಿಸ್ತಾರ? ಅದಕ್ಕೇನೆ ನಾನಾಗ್ಬಿಟ್ರು ಅವರು. ಏನಾಗ್ಬಿಟ್ರು? ನಾನೇ ಹೋಗ್ತೀನಿ ನನ್ನ ಮಗನ ಹತ್ರ. ಪ್ರೈಸ್ ದಿ ಲಾರ್ಡ್. ನಾನೇ ಹೋಗ್ತೀನಿ ನನ್ನ ಮಗನ ಹತ್ರ, ನನ್ನ ಮಗಳ ಹತ್ರ ನಾನೇ ಹೋಗ್ತೀನಿ. ಅವನು ನನ್ನಿಂದ ಹೋದ ದೂರ, ತಪ್ಪು ಮಾಡಿದಾನೆ, ಕುಷ್ಠ ತಂದ್ಕೊಬಿಟ್ಟಿದ್ದಾನೆ, ಕ್ಯಾನ್ಸರ್ ಆಗ್ಬಿಟ್ಟಿದೆ, ಸತ್ತೋಗ್ಬಿಟ್ಟಿದ್ದಾನೆ. ಬಟ್ ಅವನು ಸಾವನಲ್ಲಿದ್ದಾನಂತ ಅವನಿಗೆ ಗೊತ್ತಿಲ್ಲ. ಇದೊಂದು ದೊಡ್ಡ ರೋಗ. ನಾನು ಸಾವಲ್ಲಿದ್ದೀನಿ ಅಂತ ಗೊತ್ತಿಲ್ಲದೆ ಜೀವಿಸ್ತೀವಲ್ವಾ, ಬಹಳ ಡೇಂಜರ್ ಝೋನ್ ಅದು. ಪ್ರೈಸ್ ದಿ ಲಾರ್ಡ್. ಗೊತ್ತಿದ್ರೆ ಏನಾದರೂ ಮಾಡಿ ಔಷಧಿ ಪಡ್ಕೊಂಡು ಹೊರಗಡೆ ಬರ್ಬೋದು. ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ನಾವು ದಿನೇ ದಿನೇ ಹಂಗೆ ಹೋಗ್ತಾ ಒಂದಿನ ಸತ್ತೋಗ್ಬಿಡ್ತೀವಿ. ಕೆಲವರು ಈ ಶುಗರ್ ಜಾಸ್ತಿ ಬಂದು ನೋಡ್ಕೊಳ್ದೆ ಒಳಗಡೆ ಏನಾಗ್ಬಿಡುತ್ತಂತೆ, ಗ್ಯಾಂಗ್ರೀನಾ. ಆಮೇಲೆ ಏನು ಹೇಳ್ತಾರೆ ಡಾಕ್ಟರ್, ಅದನ್ನ ಕಟ್ ಮಾಡಿ ತೆಗಿಬೇಕು ಅಂತ ಹೇಳ್ತಾರಂತೆ. ಆದರೆ ಮೊದಲೇ ನೋಡ್ಕೊಂಡ್ರೆ
ಅವನ ಕಾಲು ಉಳಿತಾ ಇತ್ತು, ಕೈ ಉಳಿತಾ ಇತ್ತು ಅಲ್ವಾ? ಅದೇ ಪ್ರಕಾರ ನಮ್ಮ ಆತ್ಮವೆಂಬ ಕ್ಯಾನ್ಸರ್, ಆತ್ಮವೆಂಬ ಕುಷ್ಠವನ್ನ ನಾವು ಗ್ರಹಿಸಿಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಪರಿಸ್ಥಿತಿ ಕೂಡ ಅದೇ ಆಗತ್ತೆ. ಅದಕ್ಕೆ ನಮಗೆ ಬೆಸ್ಟ್ ಒಂದು ದಾರಿ, ಒಂದು ಪುಸ್ತಕ, ಈ ದೇವರ ವಾಕ್ಯದ ಪುಸ್ತಕ, ಪವಿತ್ರ ಬೈಬಲ್. ಪ್ರೈಸ್ ದ ಲಾರ್ಡ್. ಇದರಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಬಿಟ್ಟಿದ್ದಾರೆ ದೇವರು ಅಲ್ವಾ? ಸೊ ಅದರಿಂದ ಆ ಯೇಸು ಸ್ವಾಮಿ ಏನ್ ಮಾಡ್ತಾರಂದ್ರೆ, ಪರಲೋಕದಿಂದ ಮನುಷ್ಯನಾಗಿ, ತಂದೆ ದೇವರು ಯೇಸುವಾಗಿ ಮನುಷ್ಯನಾಗಿ ಭೂಮಿಗೆ ಬರ್ತಾರೆ. ಒಂದೇ ಒಂದು ಕಾರಣಕ್ಕೆ, ಅದ್ಭುತ ಮಾಡಿದ್ರು, ಮಿರಾಕಲ್ ಮಾಡಿದ್ರು, ಕಣ್ ಕೊಟ್ರು, ಇದೆಲ್ಲ ಮಾಡಿದ್ರು. ಇದೆಲ್ಲ ಉಪ್ಪಿನಕಾಯಿ ಅಷ್ಟೇ. ಊಟ ಏನ್ ಗೊತ್ತಾ? ನನ್ನ ಆತ್ಮಕ್ಕೆ ಜೀವ. ಪ್ರೈಸ್ ದ ಲಾರ್ಡ್. ಊಟ ಮುಖ್ಯನಾ ಉಪ್ಪಿನಕಾಯಿ ಮುಖ್ಯನಾ? ಹೇಳಿ ಏನಾದ್ರು. ಹೋಟ್ಲಿಗೆ ಹೋಗೋದು ನೀವು ಉಪ್ಪಿನಕಾಯಿ ತಿನ್ನಕ, ಊಟ ಮಾಡಕ? ಪ್ರೈಸ್ ದ ಲಾರ್ಡ್. ಬರೀ ಉಪ್ಪಿನಕಾಯಿ ಕೊಟ್ಟು ಊಟ ಕೊಟ್ಟಿಲ್ಲ ಅಂದ್ರೆ ಊಟ ನೀವು ಇರ್ತೀರ ಅಲ್ಲಿ? ಸೊ ಊಟ ಕೊಟ್ಟು ಉಪ್ಪಿನಕಾಯಿ ಕೊಟ್ಟಿಲ್ಲ ಅಂದ್ರೆ ಊಟ ಮಾಡ್ತೀರಲ್ವಾ? ಹಾಗಾದ್ರೆ ಮುಖ್ಯವಾಗಿ ಯೇಸು ಸ್ವಾಮಿ ಈ ಭೂಮಿಗೆ ಬಂದದ್ದು ಊಟ ಕೊಡ್ಲಿಕ್ಕೆ, ಅಂದ್ರೆ ಸತ್ತ ಆತ್ಮಕ್ಕೆ ಜೀವ ಕೊಡ್ಲಿಕ್ಕೆ. ಕತ್ತಲೆಯಲ್ಲಿ ಇರಬಾರದು, ಕತ್ತಲೆ ಹೋಗಬೇಕು, ಜೀವ ಬರಬೇಕು ಅಂತೇಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಅದರಿಂದ ಇಲ್ಲಿ ರಾಜ ಈ ಒಂದು ವ್ಯಕ್ತಿಗೆ ಹೇಳ್ತಾನೆ, ಇವರು ನನ್ನ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣಬೇಕು, ಇವ್ರನ್ನ ನೋಡುವಾಗ ನನಗೆ ಇಷ್ಟ ಆಗ್ಬೇಕು, ನಾನು ಅವಳನ್ನ ರಾಣಿಯಾಗಿ ಸ್ವೀಕಾರ ಮಾಡಬೇಕು. ಆದ್ರೆ ಪರಲೋಕದ ತಂದೆ ತನ್ನ ಮಗನಾದ ಯೇಸುವನ್ನ ಕಳುಹಿಸಿ ಅವ್ರು ಏನ್ ಹೇಳಿದ್ದೇನೆ ಗೊತ್ತಾ? ಅವರಲ್ಲಿರುವ ಆ ಕುಷ್ಠವನ್ನ, ಅಂದ್ರೆ ಅವ್ರ ಸೌಂದರ್ಯ ಇಲ್ಲ, ಅವರಲ್ಲಿ ಸಾವಿದೆ, ಅವರಲ್ಲಿ ಕತ್ಲೆ ಇದೆ, ನೀನೇನ್ ಮಾಡ್ತೀಯ ಅಂದ್ರೆ ಮೇಕಪ್ ಮಾಡಬೇಡ, ಅದೆಲ್ಲ ನೀನ್ ತಗೋ. ಪ್ರೈಸ್ ದ ಲಾರ್ಡ್. ನನ್ನ ಕುಷ್ಠ ಎಲ್ಲಿದೆ? ನನ್ನ ಕ್ಯಾನ್ಸರ್ ಎಲ್ಲಿದೆ? ನನ್ನ ಸಾವೆಲ್ಲಿದೆ? ನನ್ನ ಕತ್ಲೆ ಎಲ್ಲಿದೆ? ನನ್ನ ಎಲ್ಲ ರೋಗ ಎಲ್ಲಿದೆ? ಪ್ರೈಸ್ ದ ಲಾರ್ಡ್. ಯಾರು ಹೊತ್ಕೊಂಡ್ರು? ಸೌಂದರ್ಯ ಯಾರು ಕೊಟ್ಟಿದ್ದು? ಯಾರಿಗೆ? ಈಗ ಅವರಿಗೆ ಸೌಂದರ್ಯವಾಗಿ ಕಾಣುವಂತೆ ಯಾರು ಮಾಡಿದ್ರು? ಅವರೇ. ನಂದು ನಿಮ್ದು ಏನೂ ಕೆಲಸ ಇಲ್ಲ, ಬಟ್ ಇದು ಯಾರು ನಾವು ಒಪ್ಕೊಳಕ್ ರೆಡಿ ಇಲ್ಲ. ಇದು ತೊಂದರೆ, ಇದು ಪ್ರಾಬ್ಲಮ್. ಪ್ರೈಸ್ ದ ಲಾರ್ಡ್. ಫುಲ್ ಫ್ರೀ. ನನ್ನ ರಾಜ ಭೂಮಿಗೆ 2000 ವರ್ಷಗಳ ಹಿಂದೆ ಬಂದ್ರು. ಬಂದು ಏನ್ ಹೇಳಿದ್ರು ಗೊತ್ತಾ? ನಿನ್ನನ್ನು ಸೌಂದರ್ಯ ಉಳ್ಳವಳನ್ನಾಗಿ ನಾನು ಮಾಡ್ತೇನೆ. ನನ್ನ ಮಾತು ಕೇಳಷ್ಟೇ. ಪ್ರೈಸ್ ದ ಲಾರ್ಡ್. ಯಾರ ಮಾತು ಕೇಳು? ಈಗ ಅವ್ರ ಮಾತು ಕೇಳಿದ್ರೆ ನಾನು ಸೌಂದರ್ಯ ಉಳ್ಳವನಾಗ್ತೀನಿ. ಹೆಂಗೆ? ಹೇಗೆ? ಅವ್ರ ಮಾತು ಕೇಳಿದ್ರೆ ನಾನು ಸೌಂದರ್ಯ ಉಳ್ಳವನಾಗ್ತೀನಿ, ನೀವು ಸೌಂದರ್ಯವತಿಯರಾಗ್ತೀರಿ. ಹೆಂಗೆ? ಅಯ್ಯೋ ದೇವ್ರೆ, ನಿದ್ದೆ ಬರ್ತಾ ಇದೆ, ಹೇಳಿ ಏನಾದ್ರು. ಏನಾದ್ರು. ನಾನು ಅವ್ರ ಮಾತು ಕೇಳಿದ್ರೆ ನಾನು ಸೌಂದರ್ಯ ಉಳ್ಳವನಾಗ್ತೀನಿ. ಓಕೆ, ಮಲ್ಲಿ ಹೇಳಿದ್ಲ ಆನ್ಸರ್ ಅವಾಗ್ಲೇ. ಈಗ ಈಗ ಅವ್ರ ಮಾತು ನಾನು ಕೇಳೋದಂದ್ರೆ ಶುಭ ಸಂದೇಶ ಕೇಳೋದು, ಕರೆಕ್ಟಾ? ಈಗ ಶುಭ ಸಂದೇಶ ಕೇಳಿದಾಗ ನನ್ನ ಒಳಗಡೆ ಯಾರು ಬರ್ತಾರೆ? ಯೇಸು ಯಾರನ್ನ ಕೊಡ್ತಾರೆ? ಅವರೇ ಅಲ್ವಾ ಅಲಂಕಾರ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಅವ್ರು ಬಂದಾಗ ನಾನು ಯಾರಿಗೆ ನಾನು ರೂಪವತಿಯಾಗಿ ಕಾಣ್ತೀನಿ? ಸೊ ಇದಾಗಬೇಕು ನಮ್ಮ ಜೀವನದಲ್ಲಿ. ಯಾವಾಗ ನಾನು ಯೇಸುವಿನ ಮಾತುಗಳನ್ನ, ಶುಭ ಸಂದೇಶವನ್ನ ಆಲಿಸ್ತೀನೋ, ಆಲಿಸಿದಾಗ ನನ್ನಲ್ಲಿರ್ತಕ್ಕಂಥ ಬೇಡವಾದ ಅಥವಾ ವಿಕಾರವಾದ ಅಥವಾ ಸೌಂದರ್ಯವಿಲ್ಲದ ನನ್ನ ಎಲ್ಲ ಪರಿಸ್ಥಿತಿ ದೂರವಾಗಿ ನನ್ನಲ್ಲಿ ಸೌಂದರ್ಯ ಉಂಟಾಗತ್ತೆ. ಯಾರಿಂದ ಅಂದ್ರೆ ಆ ಯೇಸುವಿನ ಮಾತುಗಳಿಂದ. ಯಾಕಂದ್ರೆ ಯೇಸು ಮಾತುಗಳನ್ನು ನಾನು ಆಲಿಸುವಾಗ ನನ್ನಲ್ಲಿರುವ ಕತ್ಲೆ ಅಥವಾ ನನ್ನಲ್ಲಿರುವ ಸಾವು ದೂರವಾದಾಗ ನನ್ನಲ್ಲಿ ಜೀವ ಉಂಟಾಗತ್ತೆ, ನನ್ನಲ್ಲಿ ಪವಿತ್ರಾತ್ಮರು ವಾಸ ಮಾಡ್ತಾರೆ. ಆಗ ನನ್ನ ಶರೀರ ಯೇಸುವಿಗೆ ಅಥವಾ ಪವಿತ್ರಾತ್ಮನಿಗೆ ಆಲಯವಾಗಿ ಮಾರ್ಪಡುತ್ತೆ. ಆಗ ತಂದೆ ದೇವರಿಗೆ ನಾನು ಏನಾಗ್ತೀನಿ? ಮಗನಾಗಿ, ಮಗಳಾಗಿ, ಸ್ನೇಹಿತನಾಗಿ, ಸ್ನೇಹಿತಳಾಗಿ ಮಾರ್ಪಡುತ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಸೌಂದರ್ಯವನ್ನ ಬೇರೆ ಯಾರು ಕೊಡಕ್ಕಾಗಲ್ಲ. ಯೇಸು ಮಾತುಗಳು ಮಾತ್ರನೇ ನಮ್ಮ ಒಳಗಡೆ ಸೌಂದರ್ಯವನ್ನ ಕೊಡ್ಲಿಕ್ಕೆ, ತುಂಬಿಸ್ಲಿಕ್ಕೆ, ಮಾಡ್ಲಿಕ್ಕೆ ಸಾಧ್ಯ. ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಅಲ್ಲಿ ಅವ್ರು ಹಚ್ಕೊಂಡಿದ್ದು ಬಹಳ ಕಾಸ್ಟ್ಲಿ ಉಳ್ಳ ಏನೆಲ್ಲ ಸೌಂದರ್ಯಕ್ಕೆ ಬೇಕಾದ ಪೌಡ್ರ್ ಗಿವ್ಡ್ರ್ ಏನೆಲ್ಲ ಇತ್ತು ಅದನ್ನು ಹಚ್ಕೊಂಡ್ರು ಅವರು. ಆದರೆ ಈ ಲೋಕದಲ್ಲಿ ಮನುಷ್ಯನ ರೋಗಕ್ಕೆ, ಸಾವಿಗೆ
ಒಂದೇ ಒಂದು ಪೌಡ್ರು, ಒಂದೇ ಒಂದು ಲೋಷನ್, ಯೇಸುವಿನ ರಕ್ತ. ಪ್ರೈಸ್ ದ ಲಾರ್ಡ್. ಯಾರ ರಕ್ತ? ಕ್ರಿಸ್ತನ ರಕ್ತವೇ ನಮ್ಮೆಲ್ಲರ ಏನು ಸೌಂದರ್ಯ ವರ್ಧಕ. ಪ್ರೈಸ್ ದ ಲಾರ್ಡ್. ಒಂದೇ ಒಂದು ಡ್ರಾಪ್ ಬಿದ್ರೆ ಸಾಕು. ಆ ಡ್ರಾಪ್ ಎಲ್ಲಿಂದ ಬೀಳುತ್ತೆ? ವಾಕ್ಯದಿಂದ. ಪ್ರೈಸ್ ದ ಲಾರ್ಡ್. ನಾನಾಡುವ ಮಾತುಗಳು ನಿಮ್ಮನ್ನ ಸವರಿದ ಕವಲುಗಳಂತೆ ಏನ್ ಮಾಡ್ತದಂತೆ? ಶುದ್ಧರನ್ನಾಗಿಸುತ್ತದೆ. ಹಾಲೆಲೂಯ. ಹಾಗಾದ್ರೆ ನನ್ನನ್ನು ಶುದ್ಧನನ್ನಾಗಿ ಮಾಡುವ ಒಂದೇ ಒಂದು ಸೌಂದರ್ಯ ವರ್ಧಕ, ಅದು ಯೇಸು ಕ್ರಿಸ್ತನ ರಕ್ತವಾಗಿದೆ. ಹಾಲೆಲೂಯ. ಆ ರಕ್ತದಿಂದ ನನ್ನನ್ನ ಶುದ್ಧೀಕರಿಸಿ ಅವರಿಗೆ ಸ್ವಂತದವಳನ್ನಾಗಿ. ಎಲ್ಲರೂ ಯೇಸುವಿನ ಸ್ವಂತದವರು ಅಲ್ವಾ? ಗಂಡು ಹೆಣ್ಣು ಇಲ್ಲ ಆತ್ಮಿಕವಾಗಿ. ಅವರಿಗೆ ನಾವೆಲ್ಲ ಪತ್ನಿಯರೇ. ಓಕೆನಾ? ಅರ್ಥ ಆಗ್ತಿದ್ಯಾ? ಅವರಿಗೆ ನಾವೆಲ್ಲ ಹುಡುಗಿರೆ. ನಾನು ಹುಡುಗಿನೇ, ನೀವು ಹುಡುಗಿರೆ. ಯಾರಿಗೆ? ಯೇಸುಗೆ. ಪ್ರೈಸ್ ದ ಲಾರ್ಡ್. ಸೊ ಆ ಹುಡುಗಿ ಸೌಂದರ್ಯ ಉಳ್ಳವಳಾಗಿರ್ಬೇಕು. ಆ ಸೌಂದರ್ಯ ಉಳ್ಳವಳಾಗಿ ಮಾರ್ಪಡಿಸುವ ಕಾರ್ಯ ಯಾರು ಮಾಡ್ತಾರೆ ಅಂದ್ರೆ ಯೇಸುನೇ ಮಾಡ್ತಾರೆ. ಹಾಲೆಲೂಯ. ಸೊ ಯೇಸುವನ್ನ ಬರಮಾಡಿಕೊಂಡ್ರೆ ಸಾಕು, ನೀನೇನಾಗ್ತೀಯ? ಸೌಂದರ್ಯ ಉಳ್ಳವನಾಗ್ತೀಯ, ಸೌಂದರ್ಯ ಉಳ್ಳವಳಾಗ್ತೀಯ. ಯಾರಿಗೆ? ಬಟ್ ನಿಮ್ಮ ಸುತ್ತಲಿರೋರಿಗೆ ನಾವು ಬಾಹ್ಯವಾಗಿ ಅವ್ರು ಕಾಣೋದ್ರಿಂದ ನಾವು ಅವರಿಗೆ ಹಂಗೆ ಕಾಣಿಸ್ತೀವಿ. ಆದರೆ ಯೇಸುವನ್ನ ಬರಮಾಡಿಕೊಂಡು ಯೇಸು ನಮ್ಮಲ್ಲಿ ವಾಸ ಮಾಡುವಾಗ ನನ್ನ ಅಂತರಂಗ ಸೌಂದರ್ಯ ಉಳ್ಳದ್ದಾಗಿ ನನ್ನ ದೇವರಿಗೆ ಕಾಣಿಸ್ತದೆ. ಅವರು ಇಷ್ಟಪಡ್ತಾರೆ, ಅವರು ವಾಸ ಮಾಡ್ತಾರೆ. ಆವಾಗ ಏನಾಗುತ್ತೆ? ನಿಮ್ಮ ಗೋಣಿತಟ್ಟು ಹರ್ಷಾಭರಣವಾಗುತ್ತೆ. ನಿಮ್ಮ ಗೋಳಾಟ ಹಾಲೆಲೂಯ. ಪಕ್ಕದಲ್ಲಿ ಯಾರಿಗೋ ಕೊರೋನಾ ಬಂತು, ಸತ್ತೋಗ್ಬಿಡ್ತೀನೋ ಅಂತ ಹೇಳಿ ಅವ್ರು ಒದ್ದಾಡ್ತಾ ಇರ್ತಾರೆ. ಆಗ ನಿಮಗೂ ಒಂದು ವೇಳೆ ಬಂದ್ಬಿಡ್ತದೆ, ನೀವು ಹೋಗಿ ಅಂದ್ರೆ ಬರ್ಲಿ ಬಿಡು, ನಾನು ಬೇಗ ಸಾಯ್ಬೇಕು ಅಂತ ಆಸೆ ಪಡ್ತೀರಾ? ಯಾಕೆ ಹೇಳಿ? ಈ ಕಾಟ ಸಾಕು ಅಂತನಾ? ಈ ತೊಂದರೆ ಸಾಕು ಅಂತನಾ? ಅಲ್ಲ. ನಾನು ನನ್ನ ಅಪ್ಪನನ್ನ ಅಥವಾ ನನ್ನ ಯೇಸುವನ್ನ ಮುಖಾಮುಖಿಯಾಗಿ ನೋಡ್ತೀನಿ. ಪ್ರೈಸ್ ದ ಲಾರ್ಡ್. ಸಾವಿನ ಭಯ ಅದು ನಿಜವಾದ ಕುಣಿದಾಟ. ಹೊರಗಡೆ ಅಲ್ಲ, ಒಳಗಡೆ ನನ್ನ ಅಂತರಂಗ ಸಂತೋಷಿಸ್ತಾ ಇರ್ತದೆ, ಆನಂದಿಸ್ತಾ ಇರ್ತದೆ. ಯಾಕೆಂದ್ರೆ ನಾನು ಯಾರನ್ನ ಕಾಣ್ತೀನಿ? ಯೇಸುವನ್ನ. ನಾನು ಯಾರೊಂದಿಗಿದ್ದೀನಿ? ಯೇಸುವಿನೊಂದಿಗೆ. ನಾನು ಯಾರನ್ನ ಮದುವೆ ಆಗಿದ್ದೀನಿ? ಯೇಸುವನ್ನ. ನನ್ನನ್ನು ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪರಲೋಕ ರಾಜ್ಯಕ್ಕೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸೊ ನಮ್ಮ ಅಂತರಂಗ ರೆಡಿ ಆಗ್ಬೇಕಂತೆ. ನಮ್ಮ ಅಂತರಂಗ ಇದರಲ್ಲಿ 2 ಭಾಗ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಈ ರೆಡಿ ಆಗ್ತಾರಲ್ವಾ, ಈ ಯಾರು ಅಗಯ್ಯೋನ, ಆತನ ಆಸ್ಥಾನಕ್ಕೆ ಕರ್ಕೊಂಬಂದ್ರು. ಅವನು ಸೌಂದರ್ಯ ವರ್ಧಕಗಳನ್ನ ನೀಡಿ ಅವ್ರನ್ನ ರೆಡಿ ಮಾಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಈ ರೆಡಿ ಆಗೋದ್ರಲ್ಲೂ ಕೂಡ 2 ಭಾಗ ಇದೆ. 2 ಭಾಗ ಮಾಡಬಹುದು. ಯೇಸುನೇ ಮಾಡಿದ್ದಾರೆ. 5 ಮಂದಿ ಕನ್ಯೆಯರು ಬುದ್ಧಿವಂತರು, 5 ಮಂದಿ ಕನ್ಯೆಯರು ಮತಿಹೀನರು, ಮದುಮಗನ ನೋಡಲೆಂದು ಮುದದಿ ಹೊರಟರು, ಏನು ದೀಪಗಳನ್ನು ಕೊಂಡು ಹೋದರು. ಆದರೆ 5 ಮಂದಿ ದೀಪಗಳನ್ನು ಕೊಂಡೋದ್ರು, ಎಣ್ಣೆ ಇರಲಿಲ್ಲ. ಇನ್ನು 5 ಮಂದಿ ದೀಪಗಳನ್ನು ಕೊಂಡೋದ್ರು, ಎಣ್ಣೆ ಕೂಡ ಸೇರಿಸಿಕೊಂಡೋದ್ರು. ಆ ಎಣ್ಣೆ ಸೌಂದರ್ಯವರ್ಧಕ, ಆ ಎಣ್ಣೆ ಪರಿಶುದ್ಧಾತ್ಮ. ಆ ಎಣ್ಣೆ ನಿನ್ನ ಒಳಗಡೆ ಇದ್ರೆ ನೀನು ಸೌಂದರ್ಯ ಉಳ್ಳವಳು, ನಿನ್ನನ್ನು ಕರೆದಾತನಿಗೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಒಂದ್ಸರಿ ಕ್ವಶನ್ ಮಾಡಿ ನೋಡಿ, ಅವರ ಮಾತನ್ನು ಕೇಳಿಸ್ಕೊಂಡು ಆ ಎಣ್ಣೆಯನ್ನು ಒಳಗಡೆ ತುಂಬಿಸ್ಕೊಂಡಿದ್ದೀರಾ? ನಾನು ಯಾರನ್ನೂ ತುಂಬಿಸ್ಕೊಂಡಿಲ್ಲ ಅಂತ ಬೆಟ್ ಮಾಡಕ್ಕೆ ನನಗಿಷ್ಟ ಇಲ್ಲ. ನಿಮಗೆ ಬಿಟ್ಟು ಬಿಡ್ತೀನಿ. ಒಂದ್ಸಲ ಯೋಚನೆ ಮಾಡಿ ನೋಡಿ. ನೀವು ನಿಜವಾಗ್ಲೂ ನಿನ್ನನ್ನು ಕರೆದ ಯೇಸುವಿನ ಮುಂದೆ ನಿನ್ನ ಅಂತರಂಗ ಸೌಂದರ್ಯ ಉಳ್ಳವದಾಗಿರ್ಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆ ಅಹೆಷ್ಟಾರೋಷನು, ಆ ವ್ಯಕ್ತಿಗೆ ವಹಿಸ್ಕೊಟ್ಟಂತ ಆ ಹೆಣ್ಣು ಮಕ್ಕಳು ಇನ್ನೂ ಸೌಂದರ್ಯ ಉಳ್ಳವರಾಗಬೇಕು. ಏನೆಲ್ಲ ಹಚ್ಚಬೇಕೋ ಎಲ್ಲ ಹಚ್ಕೊಂಡ್ರು. ಹಲ್ಲೆಲೂಯ. ನಾನು ಅದನ್ನ ತುಂಬ ಈ ವಿಷಯ ಇದೆ,
ಒಂದೇ ಒಂದು ವಾಕ್ಯ ಓದಿ ನಿಲ್ಲಿಸ್ತೀನಿ ನಾನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದ್ರೆ ಇಲ್ಲಿ ವಾಕ್ಯ ಇದೆ, ಏನಂತ ಹೇಳ್ತಾ ಇದೆ ಅಂದ್ರೆ, ಒಂದು ವಾಕ್ಯ ತೆಗೆದು ಓದ್ಬಿಡ್ತೀನಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸೊ ಇಲ್ಲಿ 5ನೇ ವಾಕ್ಯ, 2ನೇ ಅಧ್ಯಾಯ 5ನೇ ವಾಕ್ಯ, 5ನೇ ವಾಕ್ಯದಿಂದ ಸ್ವಲ್ಪ ಓದ್ಬಿಡಿ. ಶೂಷನ್ ನಗರದಲ್ಲಿ ಮೊರ್ದೆಕೈ ಎಂಬ ಯಹೂದ್ಯನೊಬ್ಬನು ವಾಸಿಸುತ್ತಿದ್ದನು. ಹಾ. ಇವನು ಬೆನ್ಯಾಮಿನ್ ಕುಲದ ಕೀಷನ ಮರಿಮಗನು, ಶಿಮ್ಮಿಯ ಮೊಮ್ಮಗನು, ಯಾಯೀರನ ಮಗನೂ ಆಗಿದ್ದನು. ಬಾಬಿಲೋನಿಯರ ಅರಸ ನೆಬುಕದ್ನೆಚ್ಚರನಿಂದ ಸೆರೆ ಹಿಡಿಯಲಾದ ಯಹೂದ ಅರಸನಾದ ಯೆಕೊನ್ಯನ ಸಂಗಡ ಜೆರುಸಲೇಮಿನಿಂದ ಸೆರೆ ಹಿಡಿಯಲಾದವರಲ್ಲಿ ಇವನೂ ಒಬ್ಬನಾಗಿದ್ದನು. ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥಳಾಗಿದ್ದ ತನ್ನ ಚಿಕ್ಕಪ್ಪನ ಮಗಳಾದ ಎಸ್ತೇರಳನ್ನು, ಅದೆಸ್ಸ ಆಕೆಯ ಇನ್ನೊಂದು ಹೆಸರು. ನೋಡಿ, ಈ ಎಸ್ತೇರಳ ಹೆಸರು ಅದೆಸ್ಸ ಅಂತ. ಪ್ರೈಸ್ ದ ಲಾರ್ಡ್. ಇವಳಿಗೆ ತಂದೆ ತಾಯಿ. ಸೊ ಇವರ ಚಿಕ್ಕಪ್ಪ ಇವಳನ್ನ ಸಾಕಿದ್ದು. ಹಾಲೆಲೂಯಾ. ಈಗ ನಾವು ಕೂಡ ನಮ್ಮ ಚಿಕ್ಕಪ್ಪನನ್ನ ಹಿಡ್ಕೋಬೇಕು. ನಮ್ಮ ಚಿಕ್ಕಪ್ಪ ಯಾರು ಅಂದ್ರೆ ಪರಿಶುದ್ಧಾತ್ಮರು. ಪ್ರೈಸ್ ದ ಲಾರ್ಡ್. ಅಥವಾ ಯೇಸು ಸ್ವಾಮಿ. ಹಾಲೆಲೂಯಾ. ಹೌದಾ? ಅವ್ರನ್ನ ಹಿಡ್ಕೋಬೇಕು, ಬೇರೆ ಯಾರಿಗೂ ಆಗಲ್ಲ. ಅವ್ರ ಜೊತೆ ಬೆಳಿಬೇಕು ನಾವು. ಸೊ ಇಲ್ಲಿ ಅವಳು ಅವರ ಚಿಕ್ಕಪ್ಪನ ಜೊತೆಯಲ್ಲಿ ಬೆಳೀತಾ ಇದ್ಲು. ಚಿಕ್ಕಪ್ಪನ ಮಗಳಾದ ಎಸ್ತೇರಳನ್ನು, ಅದೆಸ್ಸ ಆಕೆಯ ಇನ್ನೊಂದು ಹೆಸರು, ತನ್ನ ಸ್ವಂತ ಮಗಳಂತೆ ಸ್ವೀಕರಿಸಿ ಸಾಕುತ್ತಿದ್ದನು. ಓಕೆ. ಸೊ ಇಲ್ಲಿ ಸ್ವಂತ ಮಗಳಂತ ಆತ ಸಾಕ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಲ್ಲಿ ವಿಷಯ ಏನು ಅಂದ್ರೆ, ಅದು ಹೆಸರದ್ದು ನಾನು ಹೇಳಿದೆ, ಇನ್ನೊಂದ್ಸರಿ ಬೇಕಾದ್ರೆ ಇವತ್ತು ಹೇಳ್ಬಿಡ್ತೀನಿ. ಈಗ ಅದೆಸ್ಸ ಅಂದ್ರೆ ಏನ್ ಗೊತ್ತಾ? ಪರಿಮಳ ಬೀರುವ ಒಂದು ಗಿಡ. ಪ್ರೈಸ್ ದ ಲಾರ್ಡ್. ಸುವಾಸನೆಯನ್ನ ಬೀರುವ ಒಂದು ಗಿಡ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಏನಂತ ಹೆಸರು? ಅದೆಸ್ಸ ಅಂದ್ರೆ ಸುವಾಸನೆಯನ್ನ ಬೀರುವ ಒಂದು ಗಿಡ. ಓಕೆನಾ? ಅದರ ಹೆಸರು ಆಕೆಗಿಟ್ಟಿದ್ದಾರೆ. ಪ್ರಿಯರ, ಇವತ್ತು ನಿಮ್ಮ ಜೀವನದಲ್ಲಿ ಸುವಾಸನೆ ಇರಬೇಕು. ಪ್ರೈಸ್ ದ ಲಾರ್ಡ್. ಯಾವ ವಾಸನೆ? ಯೇಸುವಿನ ಪರಿಮಳ, ಯೇಸುವಿನ ಸುವಾಸನೆ ನಮ್ಮಲ್ಲಿ ಇರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಎಸ್ತೇರ್ ಅಂತ ಹೇಳಿದ್ರೆ ಮಿನುಗುವ ಯಾರ ಮಧ್ಯೆ? ಯೇಸು ಮಧ್ಯೆ ಅಲ್ಲ, ಕತ್ತಲೆಯ ಮಧ್ಯೆ. ಪ್ರೈಸ್ ದ ಲಾರ್ಡ್. ಈಗ ಲೈಟ್ ಎಲ್ಲಿ ಬೇಕು ನಿಮಗೆ? ಸೊ ದಾವೀದ ಏನ್ ಹೇಳ್ತಾನೆ? ನಿನ್ನ ವಾಕ್ಯ ನನ್ನ ಬಾಳಿಗೆ, ನನ್ನ ಕಾಲಿನ ನಡೆಗೆ. ಈಗ ಹಾಗಾದ್ರೆ ಸ್ಟ್ರೀಟ್ ಲೈಟ್ ಇಲ್ಲ ಅಂದ್ರೆ, ಕತ್ಲೆ ಇದ್ರೆ ನಡೆಯಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ ಲೈಟ್ ಎಲ್ಲಿ ಬೇಕು ಅಂದ್ರೆ, ಸ್ಟಾರ್ ಎಲ್ಲಿ ಬೇಕು ಅಂದ್ರೆ, ಎಲ್ಲಿ ಕತ್ಲೆ ಇದೆಯೋ ಅಲ್ಲಿ. ಈಗ ನಿಮ್ಮ ಮನೇಲಿ ಕತ್ಲೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಎಸ್ತೇರ್ ಆದ್ರೆ, ಅಂದ್ರೆ ನೀವು ಮಿನುಗುತ್ತಾರೆಯಾದ್ರೆ, ನಿಮ್ಮ ಮನೆಯಲ್ಲಿ ಕತ್ಲೆ ಇರುತ್ತಾ? ಏನಾಗತ್ತೆ? ಬೆಳಕಾಗತ್ತೆ. ಯಾಕಂದ್ರೆ ಲೈಟ್ ಇದೆಯಲ್ಲ ಅಲ್ಲಿ. ನೀವು ಲೈಟ್ ಆಗಿದ್ದೀರಲ್ಲ. ಪ್ರೈಸ್ ದ ಲಾರ್ಡ್. ನೀವು ಲೈಟ್ ಆಗಿರೋದ್ರಿಂದ ಆ ಲೈಟ್ ಬೆಳಕು ಅವ್ರಿಗೆಲ್ಲ ಖಂಡಿತವಾಗ್ಲೂ ಅವರಲ್ಲಿ ಕೆಲಸ ಮಾಡುತ್ತೆ. ಪ್ರೈಸ್ ದ ಲಾರ್ಡ್. ನೀವು ಒಬ್ಬೊಬ್ರು ಸೀರಿಯಸ್ ಆಗಿ ಹಿಂಗ್ ತಗೋಬೇಕು. ಅವಳು ಮಿನುಗುತ್ತಾರೆ, ಅವಳು ಒಂದು ನಕ್ಷತ್ರದಂತೆ, ಅವಳು ಮಿನುಗಿದಳು, ಬೆಳಕನ್ನ ಕೊಟ್ಲು. ಪ್ರೈಸ್ ದ ಲಾರ್ಡ್. ನೀವು ಪೂರ್ತಿ ಓದಿ ನೋಡಿ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಓದ್ಬಿಡಿ. ಈಕೆ ಬಲು ರೂಪಸಿ ಹಾಗೂ ಲಾವಣ್ಯವತಿಯಾಗಿದ್ದಳು. ಇವಳು ಏನಾಗಿದ್ಲು? ರೂಪಸಿ ಮತ್ತು ಓಕೆ. ಅರಸನ ನಿರ್ಣಯದ ಪ್ರಕಾರ ರಾಜಾಜ್ಞೆಯು ಎಲ್ಲೆಡೆ ಪ್ರಕಟವಾಯಿತು. ಅನೇಕ ಮಂದಿ ಕನ್ಯೆಯರನ್ನ ಶೂಷನ್ ನಗರಕ್ಕೆ ಕರೆತಂದು ಅಂತಃಪುರ ಪಾಲಕನಾದ ಹೇಗೈನ ವಶಕ್ಕೆ ಒಪ್ಪಿಸಲಾಯಿತು. ಹೇಗೈ ಯಾರು? ಅಂತಃಪುರದ ಪಾಲಕನು, ಮೇನ್ ಆತನೇ. ಓಕೆನಾ? ಈಗ ಹಿಂಗ್ ತಗೊಳ್ಳಿ ನೀವು, ರಾಜ ತಂದೆ, ಈ ಅಗೈಯು ಪರಿಶುದ್ಧಾತ್ಮ ಯೇಸು ಎಲ್ಲ. ಓಕೆ, ಹಿಂಗ ತಗೊಳ್ಳಿ. ಓಕೆನಾ? ಸೊ ಇಲ್ಲಿ ಅರಸನ ನಿರ್ಣಯದ ಪ್ರಕಾರ ಓಕೆ, ಅಗಯ್ಯನ ವಶಕ್ಕೆ ಒಪ್ಪಿಸಲಾಯಿತು. ಇಂಥವರಲ್ಲಿ ಎಸ್ತೇರಳು ಒಬ್ಬಳು. ಆಮೇಲೆ ಎಸ್ತೇರಳು ಹೇಗೈನ ಮೆಚ್ಚುಗೆಯನ್ನ ಗಳಿಸಿ. ಯಾರ ಮೆಚ್ಚುಗೆಯನ್ನ? ಈಗ ನಾನು ನೀವು ಯಾರ ಮೆಚ್ಚುಗೆ ಗಳಿಸ್ಬೇಕಂತೆ? ಯೇಸು ಅಥವಾ ಹೋಲಿ ಸ್ಪಿರಿಟ್. ಪ್ರೈಸ್ ದ ಲಾರ್ಡ್. ಅವಳು
ಆ ಒಂದು ಅರಸನ ಆ ಒಂದು ರೈಟ್ ಹ್ಯಾಂಡ್ ಯಾರಾಗಿದ್ರು ಅವನ ಒಂದು ಮೆಚ್ಚುಗೆಯನ್ನ ಪಡ್ಕೊಂಡ್ಲಂತೆ. ಯಾರು? ಎಸ್ತೇರ್. ಇಲ್ಲಿ ನಾನು ಯೇಸು ಕ್ರಿಸ್ತನ ಮೆಚ್ಚುಗೆಯನ್ನ ಪಡ್ಕೋಬೇಕು ನಾನು. ಪ್ರೈಸ್ ದ ಲಾರ್ಡ್. ಯಾರ ಮೆಚ್ಚುಗೆ? ಯಾವ ಮನುಷ್ಯ ಮೆಚ್ಚಿದ್ರು 5 ಪೈಸೆ ಪ್ರಯೋಜನ ಇಲ್ಲ. ಯಾರು ಮೆಚ್ಚಿದ್ರು ಪ್ರಯೋಜನ ಇಲ್ಲ. ನನ್ನನ್ನು ನಿಮ್ಮನ್ನ ಮೆಚ್ಚಬೇಕು ಯೇಸು ಸ್ವಾಮಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಓದಿ. ಎಸ್ತೇರಳು ಹೇಗೈನ ಮೆಚ್ಚುಗೆಯನ್ನು ಗಳಿಸಿ ಅವನ ದಯೆಗೆ ಪಾತ್ರಳಾದಳು. ಹಾ. ಈ ಕಾರಣದಿಂದ ಅವನು ಆಕೆಗೆ ತಕ್ಕ ಸೌಂದರ್ಯವರ್ಧಕ ಲೇಪನ ದ್ರವ್ಯಗಳನ್ನು ಹಾಗೂ ಉತ್ತಮ ಭೋಜನಾಂಶವನ್ನು ಕೊಟ್ಟು ಆಕೆಯನ್ನು ಆಕೆಯ ಸೇವೆಗೆ ಆರಿಸಿದ 7 ಮಂದಿ ದಾಸಿಯರನ್ನು ಅಂತಃಪುರದ ಉತ್ತಮ ಭಾಗದಲ್ಲಿರಿಸಿದನು. ತನ್ನ ಸ್ವಜನರ ಹಾಗೂ ಬಂಧು ಬಳಗದವರ ಬಗ್ಗೆ ಎಸ್ತೇರಳು ಯಾರಿಗೂ ತಿಳಿಸಬಾರದೆಂದು ಮೊರ್ದೆಕೈ ವಿಧಿಸಿದ್ದನು. ಎಸ್ತೇರಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳಲು ಮೊರ್ದೆಕೈ ಪ್ರತಿದಿನ ಅಂತಃಪುರದ ಅಂಗಳದ ಬಳಿ ಬಂದು ಹೋಗುತ್ತಿದ್ದನು. ಕನ್ಯೆಯರ ಲೇಪನ ಕಾಲವು ಪೂರೈಸುವುದಕ್ಕೆ ಸುಗಂಧ ತೈಲದ ಪ್ರಯೋಗದಲ್ಲಿ 6 ತಿಂಗಳು, ಕಾಂತಿವರ್ಧಕ ಪರಿಮಳ ದ್ರವ್ಯಗಳ ಪ್ರಯೋಗದಲ್ಲಿ 6 ತಿಂಗಳು, ಹೀಗೆ 1 ವರ್ಷ ಕಳೆಯಿತು. ಇದಾದ ನಂತರ ಪದ್ಧತಿಯ ಪ್ರಕಾರ ಸಿಂಗರಿಸಿಕೊಂಡ ಪ್ರತಿಯೊಬ್ಬ ಕನ್ಯೆಯು ತನ್ನ ಸರದಿಯಂತೆ ಅರಸನ ಬಳಿಗೆ ಹೋಗಬೇಕಿತ್ತು. ಹೀಗೆ ತನ್ನ ಸರದಿ ಬಂದಾಗ ತನ್ನೊಡನೆ ತೆಗೆದುಕೊಂಡು ಹೋಗಲು ಇಷ್ಟಪಡುವುದನ್ನೆಲ್ಲ ಆಕೆಗೆ ಒದಗಿಸಲಾಗುತ್ತಿತ್ತು. ಆಕೆ ರಾಜನಿವಾಸಕ್ಕೆ ಸಾಯಂಕಾಲ ಹೋದವಳು ಮಾರನೆಯ ದಿನ ಬೆಳಗ್ಗೆ ಅರಸನ ಉಪಪತ್ನಿಗಳ ಪಾಲಕನಾದ 15 ಒಂದು ವಾಕ್ಯ ಓದಿ ಸಾಕು. ಹೀಗೆ ಅರಸನ ಬಳಿಗೆ ಹೋಗಲು ಮೊರ್ದೆಕೈಯ ದತ್ತು ಮಗಳು, ಅವನ ಚಿಕ್ಕಪ್ಪನಾದ ಬಿಹೈಲನ ಮಗಳೂ ಆದ ಎಸ್ತೇರಳ ಸರದಿ ಬಂದಾಗ ಅಂತಃಪುರ ಪಾಲಕ ಹೇಗೈ ಎಂಬ ರಾಜಕಂಚುಕಿ ನೇಮಿಸಿದ್ದನ್ನೇ ಹೊರತು ಬೇರೆ ಯಾವುದನ್ನೂ ಆಕೆ ಕೇಳಲಿಲ್ಲ. ನೋಡಿದವರೆಲ್ಲರೂ ಆಕೆಯನ್ನು ಬಹುವಾಗಿ ಮೆಚ್ಚಿದ್ದರು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆ ಯಾರು ಆತನನ್ನ ನೇಮಿಸಿದರಲ್ವ, ಆತ ಏನ್ ಕೊಟ್ನೋ ಅದನ್ನ ಮಾತ್ರ ಅವಳು ಉಪಯೋಗಿಸಿದ್ಲು. ನೀವು ಮುಂದೆ ಓದ್ಕೊ ಬರಬೇಕು. ನೆಕ್ಸ್ಟು ನಿಮಗೆ ಹೋಮ್ವರ್ಕ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ನಮ್ಮ ಗುರಿ, ನಮ್ಮ ಹೃದಯದ ಆಸೆ ಒಂದೇ ಆಗಲಿ, ನಾನು ಮದುವೆ ಆಗಲೇಬೇಕು. ಯಾರನ್ನ ನೀವು ಯಾವಾಗ ಅವ್ರನ್ನ ಮದುವೆ ಆಗ್ತಿರೋ ಅವತ್ತಿಂದನೇ ಸ್ಟಾರ್ಟ್. ನಿಮ್ಮ ಗೋಣಿ ತಟ್ಟು ದೂರ ಆಗತ್ತೆ, ಹರ್ಷಾಭರಣ ನಿಮ್ಮಲ್ಲಿ. ಓಕೆನಾ? ನಿಮ್ಮ ಗೋಳಾಟ ಏನಾಗತ್ತೆ? ಬಾಡಿ ಎಲ್ಲ ನೋವಿರುತ್ತೆ, ಒಳಗಡೆ ಜಾಯ್ ಇರುತ್ತೆ. ಪ್ರೈಸ್ ದ ಲಾರ್ಡ್. ಒಂದು ಬಂಡಿಟ್ ಕೆಲಸ ಇರುತ್ತೆ, ಟೆನ್ಷನ್ ಇರುತ್ತೆ, ಬಟ್ ಯಾವುದೋ ನಿಮಗೆ ಎಫೆಕ್ಟ್ ಮಾಡಲ್ಲ. ಒಳಗಡೆ ಆ ಜಾಯಲ್ಲಿ ನೀವು ಮುಂದೆ ಹೋಗ್ಲಿಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸಕ್ಕರೆ 400 ಇರುತ್ತೆ, ಆದರೆ ಇದ್ದಂಗೆ ಕಾಣಿಸೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಲೋ, ಹಾಲೆಲೂಯ. ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ ಯಾವಾಗ ಅಂತ ಹೇಳ್ತಾರೆ, ಆಮೇಲೆ ಕಂಟಿನ್ಯೂ ಮಾಡೋಣ.